ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ರಷ್ಯಾದ ಸಂಬಂಧ ಎಷ್ಟು ಹಳೆಯದು, ಎಷ್ಟು ಗಟ್ಟಿಯಾಗಿದೆ, ಯಾವ ರೀತಿಯಾದಂತಹ ಸ್ನೇಹ ಇದೆ, ಇದನ್ನೆಲ್ಲ ನಾನು ನಿಮಗೇನು ವಿವರಿಸಿ ಹೇಳಬೇಕಾಗಿಲ್ಲ. ಜಿಯೋಪೊಲಿಟಿಕ್ಸ್ ನಲ್ಲಿ ಇಂಟ್ರೆಸ್ಟ್ ಇರುವಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದು ಗೊತ್ತು. ರಷ್ಯಾ ನಮ್ಮನ್ನು ಎಷ್ಟು ನಂಬುತ್ತೆ, ನಾವು ಅವರನ್ನು ಎಷ್ಟು ನಂಬ್ತೀವಿ ಅಂತ. ಈ ನಡುವೆ ರಷ್ಯಾ ಮತ್ತು ಭಾರತದ ನಡುವೆ ಒಂದು ಮಹತ್ವದ ಒಪ್ಪಂದ ಆಗ್ಲಿಕ್ಕಿದೆ. ಅದೇನು ಕೇಳಿದ್ರೆ 10 ಲಕ್ಷ ಭಾರತೀಯರನ್ನ ಕರೆಸಿಕೊಳ್ಳೋದಕ್ಕೆ ರಷ್ಯಾ ಮುಂದಾಗ್ತಾ ಇದೆ. ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತು ಅಮೆರಿಕವನ್ನ ಬಿಲ್ಡ್ ಮಾಡುವಲ್ಲಿ ಭಾರತೀಯರ ಪರಿಶ್ರಮ ಎಷ್ಟಿದೆಯೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರಷ್ಯಾವನ್ನ ಬಿಲ್ಡ್ ಮಾಡುವಂತಹ ಕೆಲಸಕ್ಕೆ ಭಾರತೀಯರು ಮುಂದಾಗ್ತಾ ಇದ್ದಾರೆ. ಇದರಿಂದ ಭಾರತದ ಒಂದು ಸಮಸ್ಯೆ ನಿವಾರಣೆ ಆದ್ರೆ ರಷ್ಯಾದ 10 ಸಮಸ್ಯೆಗಳು ನಿವಾರಣೆ ಆಗ್ತವೆ. ರಷ್ಯಾ ಮತ್ತು ಭಾರತದ ನಡುವೆ ಆಗ್ತಾ ಇರುವಂತಹ ಈ ಒಪ್ಪಂದ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅಟ್ ಎ ಸೇಮ್ ಟೈಮ್ ಅಮೆರಿಕದ ಬೆದರಿಕೆಗೆ ಭಾರತ ಸೆಡ್ಡು ಹೊಡೆದಂತೆ ಕಾಣ್ತಾ ಇದೆ. ಇಷ್ಟು ದಿನ ಚೀನಾ ಈ ದಾರಿಯನ್ನು ಅನುಸರಿಸ್ತಾ ಇತ್ತು. ಈಗ ಭಾರತವೂ ಕೂಡ ಅದೇ ಹಾದಿಯನ್ನ ಹಿಡಿತಾ ಅನ್ನುವಂತಹ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಮಿತ್ರರೇ, ಹಾಗಾದ್ರೆ ಏನಿದು? ಯಾಕೆ ಭಾರತದ 10 ಲಕ್ಷ ಮಂದಿ ರಷ್ಯಾಗೆ ಹೋಗ್ತಾ ಇದ್ದಾರೆ? ಇದರಿಂದ ಭಾರತಕ್ಕೆ ಏನ್ ಲಾಭ ಆಗುತ್ತೆ? ರಷ್ಯಾಗೆ ಯಾಕೆ ಇವರ ಅನಿವಾರ್ಯತೆ ಸೃಷ್ಟಿಯಾಗಿದೆ? ಇದೆಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಹಿಂದೆ ಇಸ್ರೇಲ್ನ ವಿಚಾರವನ್ನ ನೀವು ಕೇಳಿದ್ರಿ. 1 ಲಕ್ಷ ಮಂದಿ ಭಾರತೀಯ ಕಾರ್ಮಿಕರಿಗೆ ಇಸ್ರೇಲ್ ಬೇಡಿಕೆ ಇಟ್ಟಿದೆ ಅಂತ. ಈಗ ಅದೇ ರೀತಿಯಾದಂತಹ ಬೇಡಿಕೆಯನ್ನ ರಷ್ಯಾ ಇಡ್ತಾ ಇದೆ. ಈ ವಿಚಾರವನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬಂದಿರಬಹುದು. ರಷ್ಯಾಗೇನೋ ಸೈನಿಕರ ಕೊರತೆ ಉಂಟಾಗಿರಬಹುದು, ಅದಕ್ಕೇನಾದ್ರೂ ಭಾರತೀಯರನ್ನ ಕರೆಸ್ಕೊಳ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಅದಕ್ಕಲ್ಲ. ಸದ್ಯ ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರ ಸಮಸ್ಯೆ ಎದುರಾಗಿದೆ. ಕಾರ್ಮಿಕರ ಕೊರತೆಯಿಂದಾಗಿಯೇ ರಷ್ಯಾದ ಕಂಪನಿಗಳು ಸೊರಗಿ ಹೋಗ್ತಾ ಇದ್ದಾವೆ. ಈ ಕಾರಣದಿಂದಾಗಿ ರಷ್ಯಾ ವಿದೇಶಿ ಕಾರ್ಮಿಕರನ್ನ ಕರೆಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ನೀವು ಯಾವ್ಯಾವುದೋ ದೇಶದಿಂದ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸ್ಕಿಲ್ಡ್ ಲೇಬರ್ ಬೇಕಾಗತ್ತೆ. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇರುವಂತಹದ್ದು ಒಂದು ಚೈನಾ, ಇನ್ನೊಂದು ಭಾರತದಲ್ಲಿ. ಚೈನಾದಿಂದ ಸ್ಕಿಲ್ಡ್ ಲೇಬರ್ಸ್ ರಷ್ಯಾಗೆ ಹೋಗೋದಿಲ್ಲ, ಯಾಕೆಂದ್ರೆ ಅಲ್ಲೇ ಅವರಿಗೆ ಬೇಕಾದಷ್ಟು ಉದ್ಯೋಗ ಸಿಗುತ್ತೆ. ಚೈನಾ ಒಂದು ದೊಡ್ಡ ಉತ್ಪಾದಕ ದೇಶ. ಆದ್ರೆ ಭಾರತೀಯರು ಹೆಚ್ಚಾಗಿ ವಿದೇಶದಲ್ಲಿ ಕೆಲಸ ಮಾಡೋದನ್ನ ಇಷ್ಟಪಡ್ತಾರೆ. ಜೊತೆಗೆ ಭಾರತದಲ್ಲಿ ಅಂತಹದೊಂದು ಅನಿವಾರ್ಯತೆ ಕೂಡ ಇದೆ. ಭಾರತದಲ್ಲಿ 100 ಜನರಿಗೆ ಉದ್ಯೋಗ ಮಾಡುವಂತಹ ಸಾಮರ್ಥ್ಯ ಇದ್ರೆ ಅದರಲ್ಲಿ ಕೇವಲ 60 ರಿಂದ 70 ಮಂದಿಗೆ ಮಾತ್ರ ಅವರಿಗೆ ಇಷ್ಟವಾದಂತಹ, ಅವರ ಸಾಮರ್ಥ್ಯಕ್ಕೆ ಸರಿಯಾದಂತಹ ಉದ್ಯೋಗ ಸಿಗುತ್ತೆ. ಉಳಿದಂತವರು ಕೆಲವರು ನಿರುದ್ಯೋಗಿಗಳಾಗಿ ಉಳಿದುಕೊಂಡು ಬಿಡ್ತಾರೆ. ಇನ್ ಕೆಲವರು ಯಾವ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಸ್ವಲ್ಪ ಸಂಬಳಕ್ಕೆ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹೀಗಾಗಿ ವಿದೇಶಿಗರು ಭಾರತೀಯರನ್ನ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇದರ ಜೊತೆಗೆ ಭಾರತೀಯರಿಗಿರುವ ಇನ್ನೊಂದು ಕ್ವಾಲಿಟಿ ಏನು ಕೇಳಿದ್ರೆ, ಭಾರತೀಯರು ನಂಬಿಕೆಗೆ ಅರ್ಹರು. ಭಾರತೀಯರಿಗೆ ಉದ್ಯೋಗ ಕೊಟ್ರೆ ನಮ್ಮ ದೇಶದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವ ದೇಶಕ್ಕೂ ಅನಿಸ್ತಾ ಇಲ್ಲ. ಇವತ್ತು ಗಲ್ಫ್ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಗಲ್ಫ್ ರಾಷ್ಟ್ರದಲ್ಲಿ ಭಾರತೀಯರಿಗೆ ಹೆಚ್ಚಿನ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾರೆ. ಎಲ್ಲಾ ಗಲ್ಫ್ ರಾಷ್ಟ್ರಗಳು ಕೂಡ ಮುಸ್ಲಿಂ ರಾಷ್ಟ್ರಗಳಾಗಿದ್ರೂ ಸಹ ಯಾಕೆ ಅವರು ಭಾರತೀಯರನ್ನ ಪ್ರಿಫರ್ ಮಾಡ್ತಾರೆ ಕೇಳಿದ್ರೆ, ಭಾರತೀಯರು ನಂಬಿಕೆಗೆ ಯೋಗ್ಯರು, ಇವರಿಂದ ಏನೋ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಭಾವನೆಯಲ್ಲಿ ಬಿಲ್ಡ್ ಆಗಿದೆ. ಈಗ ಇದೇ ನಿಟ್ಟಿನಲ್ಲಿ ರಷ್ಯಾ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. 10 ಲಕ್ಷ ಮಂದಿ ಭಾರತೀಯರನ್ನ ಕರೆಸಿಕೊಳ್ಳೋದಕ್ಕೆ ರಷ್ಯಾ ನಿರ್ಧಾರ ಮಾಡಿದೆ. ರಷ್ಯಾದ ಆಕ್ಟೆರಿನ್ ಬರ್ಗ್ ಅನ್ನುವಂತಹ ಪ್ರದೇಶದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಅಲ್ಲಿ ವರ್ಕ್ ಮಾಡೋದಕ್ಕೆ ಕಾರ್ಮಿಕರ ಕೊರತೆ ಇರೋದ್ರಿಂದಾಗಿ ಭಾರತದಿಂದ 1 ಮಿಲಿಯನ್ ಕಾರ್ಮಿಕರನ್ನ ಕರೆಸ್ಕೊಳ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಮಿತ್ರರೇ, ಇದು ಕೇವಲ ಆರಂಭ ಅಷ್ಟೇ. ರಷ್ಯಾ ಇವತ್ತು ಬಹಳ ದೊಡ್ಡದಾದಂತಹ ದೇಶ, ವಿಶ್ವದಲ್ಲೇ ಅತಿ ದೊಡ್ಡ ದೇಶ ಅಂತ ಹೆಸರು ಪಡೆದಿದೆ. ಆದರೆ ಅಭಿವೃದ್ಧಿಯ ವಿಚಾರ ಬಂದಾಗ ರಷ್ಯಾ ಅಷ್ಟೇನು ಅಭಿವೃದ್ಧಿ ಹೊಂದಿಲ್ಲ. ಟೆಕ್ನಾಲಜಿ ಇದೆ, ಮಿಲಿಟರಿಲಿ ಅವರು ಸೂಪರ್ ಪವರ್ ಹೌದು, ಎಲ್ಲ ಇದ್ರೂ ಕೂಡ ನೀವು ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಕಂಟ್ರಿ ಅಂತ ಬಂದ್ರೆ ರಷ್ಯಾದ ಹೆಸರು ಬರೋದಿಲ್ಲ. ಸ್ವಲ್ಪ ಹಿಂದುಳಿದಿದೆ. ಅವರ ಗಾತ್ರಕ್ಕೆ ಸರಿಯಾಗಿ ಅವರ ಎಕಾನಮಿ ಬೆಳೆದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ರಷ್ಯಾದ ಗಾತ್ರಕ್ಕೆ ಸರಿಯಾಗಿ ಅವರಿಗೆ ಜನಸಂಖ್ಯೆಯ ಸಂಪತ್ತೇ ಇಲ್ಲ. ಅಂದ್ರೆ ಮಾನವ ಸಂಪನ್ಮೂಲದ ಕೊರತೆಯನ್ನ ರಷ್ಯಾ ಎದುರಿಸ್ತಾ ಇದೆ. ರಷ್ಯಾ ಭಾರತಕ್ಕಿಂತಲೂ ಕೂಡ 5 ಪಟ್ಟು ದೊಡ್ಡದಾಗಿದೆ. ಅಮೆರಿಕಾಗಿಂತ ಸರಿಸುಮಾರು 2 ಪಟ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡದಾದಂತಹ ರಷ್ಯಾದಲ್ಲಿ ಜನಸಂಖ್ಯೆ ಇರುವಂತಹದ್ದು ಕೇವಲ 14,38 ಲಕ್ಷ ಮಾತ್ರ. ಅಂದ್ರೆ ಭಾರತದ ಜನಸಂಖ್ಯೆಗಿಂತ 8.5 ಪಟ್ಟು ಕಡಿಮೆ. ಭಾರತಕ್ಕಿಂತ ರಷ್ಯಾ 5 ಪಟ್ಟು ದೊಡ್ಡ ದೇಶ. ಮಿತ್ರರೇ, ನಮ್ಮ ದೇಶದಲ್ಲಿ ಕೂತ್ಕೊಂಡು ನಾವು ನೋಡಿದಂತಹ ಸಂದರ್ಭದಲ್ಲಿ ಜನಸಂಖ್ಯೆ ನಮಗೆ ಶಾಪವಾಗಿ ಕಾಣುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಆ ಜನಸಂಖ್ಯೆಯನ್ನು ವರವಾಗಿ ಪರಿವರ್ತನೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ ಅಷ್ಟೇ. ಅದಕ್ಕೆ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಗಳು ಮೂಲ ಕಾರಣವೇ ಹೊರತು ಜನಸಂಖ್ಯೆ ಯಾವ ದೇಶಕ್ಕೂ ಕೂಡ ಶಾಪವಾಗಿ ಪರಿಣಮಿಸಿಲ್ಲ. ಚೈನಾದಲ್ಲೂ ಕೂಡ ಒಂದು ಹಂತದಲ್ಲಿ ವಿಪರೀತವಾಗಿ ಜನಸಂಖ್ಯೆ ಏರೋದಕ್ಕೆ ಶುರುವಾಯಿತು. ಆದ್ರೆ ಅದೇ ವೇಗದಲ್ಲಿ ಅವರ ಎಕಾನಮಿಯೂ ಕೂಡ ಬೆಳೆದಿದೆ. ಯಾಕೆ ಅಂತಂದ್ರೆ ಚೈನಾ ತನ್ನ ಮಾನವ ಸಂಪನ್ಮೂಲವನ್ನ ಯಶಸ್ವಿಯಾಗಿ ಬಳಸಿಕೊಂಡಿದೆ. ಅದನ್ನ ವರವಾಗಿ ಪರಿವರ್ತನೆ ಮಾಡಿದೆ, ಶಾಪವಾಗಿ ಇಟ್ಕೊಂಡಿಲ್ಲ. ರಷ್ಯಾಗೆ ಇವತ್ತು ಸಮಸ್ಯೆ ಏನು ಕೇಳಿದ್ರೆ, ಅವರಲ್ಲಿ ನ್ಯಾಚುರಲ್ ರಿಸೋರ್ಸ್ ಬೇಕಾದಷ್ಟಿದೆ. ರಷ್ಯಾದಲ್ಲಿ ಕಚ್ಚಾ ತೈಲ ಇದೆ, ನ್ಯಾಚುರಲ್ ಗ್ಯಾಸ್ ಇದೆ, ಬೇಕಾದಂತಹ ಖನಿಜ ಸಂಪತ್ತು ಸಿಗುತ್ತೆ. ಅರ್ಧಕ್ಕರ್ಧ ರಷ್ಯಾದ ಸಂಪನ್ಮೂಲವನ್ನು ಅವರಿಗೆ ಬಳಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕೆಲ ಏರಿಯಾಗಳಿಗೆ ಕನೆಕ್ಟಿವಿಟಿಯೇ ಇಲ್ಲ. ಅಲ್ಲಿನ ದೊಡ್ಡ ದೊಡ್ಡ ಕೃಷಿ ಭೂಮಿಗಳು ಖಾಲಿ ಬಿದ್ದಿದ್ದಾವೆ. ಕೆಲ ಕೃಷಿ ಭೂಮಿಗಳನ್ನ ಚೈನಾದವರು ಬಂದು ಆಕ್ರಮಿಸಿಕೊಂಡಿದ್ದಾರೆ.
ತಗೊಂಡಿದ್ದು ಅಂತಂದ್ರೆ ಚೈನಾದವರಿಗೆ ರಷ್ಯಾದವರು ಲೀಸಿಗೆ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ ಜನಸಂಖ್ಯೆಯ ಕೊರತೆ. ಇದೇ ಕಾರಣದಿಂದ ರಷ್ಯಾದ ಇಂಡಸ್ಟ್ರಿಯಲ್ ಗ್ರೋತ್ ಅಂದುಕೊಂಡಂತೆ ಆಗ್ತಾ ಇಲ್ಲ. ಹಾಗೆ ನೋಡಕ್ ಹೋದ್ರೆ ರಷ್ಯಾದಲ್ಲಿ ಟೆಕ್ನಾಲಜಿಗೆ ಏನು ಕೊರತೆ ಇಲ್ಲ. ಇವತ್ತು ನೀವು ಡಿಫೆನ್ಸ್ ಟೆಕ್ನಾಲಜಿಯನ್ನೇ ತೆಗೆದುಕೊಳ್ಳಿ, ರಷ್ಯಾದಲ್ಲಿ ಯಾವುದಿಲ್ಲ. 5th ಜನರೇಷನ್ ಏರ್ ಕ್ರಾಫ್ಟ್ ಬೇಕಾ, ಅವರ ಬಳಿಯಲ್ಲಿದೆ. ಅತಿ ಹೆಚ್ಚು ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರೋದು ಕೂಡ ರಷ್ಯಾವೇ. ಸ್ಪೇಸ್ ಟೆಕ್ನಾಲಜಿಯಲ್ಲೂ ಕೂಡ ಒಂದು ಕಾಲದಲ್ಲಿ ನಾಸಾಗೆ ಅವರು ಪ್ರಬಲ ಕಾಂಪಿಟೇಟರ್ ಆಗಿದ್ರು. ಆದ್ರೆ ಈಗ ರಷ್ಯಾ ಎಲ್ಲಾ ಕ್ಷೇತ್ರದಲ್ಲೂ ಹಿಂದೆ ಉಳಿತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಜನಸಂಖ್ಯೆಯ ಕೊರತೆ, ಮತ್ತಿನ್ನೇನು ಕೂಡ ಅಲ್ಲ. ಸದ್ಯ ಯಾವ ಪರಿಸ್ಥಿತಿ ರಷ್ಯಾದಲ್ಲಿ ಬಂದೊದಗಿದೆ ಅಂತಂದ್ರೆ ಮಕ್ಕಳನ್ನ ಹೆತ್ತವರಿಗೆ ಸರ್ಕಾರದಿಂದ ಎಲ್ಲ ರೀತಿಯ ಸೌಲಭ್ಯವನ್ನ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ನೀವು ಮಕ್ಕಳನ್ನ ಹುಟ್ಟಿಸ್ಕೊಳ್ಳಿ, ಅವರೆಲ್ಲ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೀವಿ, ಅವ್ರಿಗೆ ಎಜುಕೇಶನ್ ಬೇಕಾ ನಾವು ಕೊಡ್ತೀವಿ, ನಿಮಗೆ ಬೇಕಾದ್ರೂ ಹಣ ಕೊಡ್ತೀವಿ. ಈ ರೀತಿಯಾದಂತಹ ಒಂದು ದಯನೀಯ ಪರಿಸ್ಥಿತಿ ರಷ್ಯಾಗೆ ಬಂದೊದಗಿದೆ. ಇನ್ನು ಮಿತ್ರರೇ, ಈ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ರಿಪೋರ್ಟ್ ಪ್ರಕಾರ 2030 ವೇಳೆಗೆ ರಷ್ಯಾ 31 ಲಕ್ಷದಷ್ಟು ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸುತ್ತೆ ಅಂತ. ಇದೇ ಕಾರಣದಿಂದ ರಷ್ಯಾ ಈಗ ಭಾರತದಿಂದ ಕಾರ್ಮಿಕರನ್ನು ಹೈರ್ ಮಾಡ್ಕೊಳ್ಳೋದಕ್ಕೆ ತೀರ್ಮಾನಿಸಿದೆ. ಮಿತ್ರರೇ, ಇದರಿಂದ ಭಾರತೀಯರಿಗೂ ಕೂಡ ಅನುಕೂಲ ಆಗತ್ತೆ. ಯಾಕೆಂದ್ರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಸದ್ಯ ಭಾರತದಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆಗೆ ವಿದೇಶದಲ್ಲಿ ಉದ್ಯೋಗ ಕಂಡುಕೊಳ್ಳುವಂತಹದ್ದು ಕೂಡ ಒಂದು ಪರಿಹಾರವೇ. ಹೀಗಾಗಿ ರಷ್ಯಾದ ಈ ಆಫರ್ ಅನ್ನ ಸಹಜವಾಗಿ ಭಾರತ ಒಪ್ಕೊಳ್ಳುತ್ತೆ. ಆದ್ರೆ ಮಿತ್ರರೇ, ಸದ್ಯ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ. ಅದೇನು ಕೇಳಿದ್ರೆ ಪೇಮೆಂಟ್ ಇಶ್ಯೂ. ಈ ಉಕ್ರೇನ್ ಯುದ್ಧ ಆರಂಭವಾದ ಬಳಿಕ ಅಮೆರಿಕ ತನ್ನ ಡಾಲರ್ ಅನ್ನು ಬಳಸದಂತೆ ರಷ್ಯಾ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಸದ್ಯ ರಷ್ಯಾದಲ್ಲಿ ಅಮೆರಿಕದ ಡಾಲರ್ ಆಗಲಿ ಯೂರೋ ಆಗಲಿ ಯಾವುದು ಕೂಡ ಬಳಕೆ ಆಗೋದಿಲ್ಲ. ಹೀಗಾಗಿ ಭಾರತ ಮತ್ತು ರಷ್ಯಾದ ನಡುವೆ ರೂಬೆಲ್ ವ್ಯವಹಾರ ಆಗ್ತಾ ಇದೆ. ಆದ್ರೆ ಭಾರತದಿಂದ ಹೋದಂತಹ ಕಾರ್ಮಿಕರಿಗೆ ರಷ್ಯಾ ಪೇಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ರೂಬೆಲ್ ನಲ್ಲಿ ಪೇ ಮಾಡೋದ್ರ ಆಗೋದಿಲ್ಲ. ಅವರು ರೂಪಾಯಲ್ಲಿ ಪೇ ಮಾಡಬೇಕು, ಇಲ್ಲ ಡಾಲರ್ ನಲ್ಲಿ ಪೇ ಮಾಡಬೇಕು. ಈಗ ರೂಬೆಲ್ ನಲ್ಲಿ ಪೇ ಮಾಡಿದ್ರೆ ರಷ್ಯಾದಲ್ಲಿ ಅವರು ವಾಸ ಮಾಡ್ತಿರುವಷ್ಟು ದಿನ ಓಕೆ, ಅವರು ಆ ಹಣವನ್ನ ಭಾರತಕ್ಕೆ ವರ್ಗಾಯಿಸಬೇಕು ರೆಮಿಟೆನ್ಸ್ ಮೂಲಕವಾಗಿ ಅಂತಂದ್ರೆ ಅದು ಕಷ್ಟ ಆಗತ್ತೆ. ಹೀಗಾಗಿ ಪೇಮೆಂಟ್ ಇಶ್ಯೂ ಒಂದಿದೆ. ಪುತಿನ್ ಇದೇ ವರ್ಷ ಭಾರತಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪೇಮೆಂಟ್ ಇಶ್ಯೂ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಅಂದ್ರೆ ಇದಕ್ಕೊಂದು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಭಾರತ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇದೆ. ಈ ಖರೀದಿಯ ಸಂದರ್ಭದಲ್ಲಿ ಭಾರತ ರೂಪಾಯಿಯಲ್ಲೇ ರಷ್ಯಾಗೆ ಪೇಮೆಂಟ್ ಮಾಡ್ತಾ ಇದೆ. ಹೀಗಾಗಿ ರಷ್ಯಾ ಬಳಿಯಲ್ಲಿ ರೂಪಾಯಿಯ ಸಂಗ್ರಹಣೆ ಜಾಸ್ತಿ ಇದೆ. ಜೊತೆಗೆ ರಷ್ಯಾಗೆ ಭಾರತದೊಂದಿಗೆ ಟ್ರೇಡ್ ಸರ್ಪ್ಲಸ್ ಇದೆ. ಅಂದ್ರೆ ಅವರು ಹೆಚ್ಚಿನ ವಸ್ತುಗಳನ್ನ ಭಾರತಕ್ಕೆ ರಫ್ತು ಮಾಡ್ತಾರೆ, ಕಡಿಮೆ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾರೆ. ಹೀಗಾಗಿ ರಷ್ಯಾ ಬಳಿಯಲ್ಲಿ ಭಾರತದ ರೂಪಾಯಿ ಸಂಗ್ರಹಣೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದೇ ಕಾರಣದಿಂದ ಭಾರತದ ಕಾರ್ಮಿಕರನ್ನ ರಷ್ಯಾ ಹೈರ್ ಮಾಡಿಕೊಂಡು ಆ ಕಾರ್ಮಿಕರಿಗೆ ಅದೇ ರೂಪಾಯಿಯನ್ನ ಹಿಂತಿರುಗಿಸುವುದಕ್ಕೂ ಕೂಡ ರಷ್ಯಾ ಯೋಜನೆ ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ಯಾವುದು ಕೂಡ ಫೈನಲ್ ಆಗಿಲ್ಲ ಇನ್ನು. ಒಟ್ಟಿನಲ್ಲಿ ಈ ಬೆಳವಣಿಗೆ ಇದೆಯಲ್ಲ, ಇದು ತೀರಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಭಾರತದಿಂದ ರಷ್ಯಾ ಒಮ್ಮೆಗೆ 10 ಲಕ್ಷ ಕಾರ್ಮಿಕರನ್ನ ಹೈರ್ ಮಾಡಿಕೊಳ್ಳುತ್ತೆ ಅಂತಂದ್ರೆ ಅದೇನು ಸಣ್ಣ ವಿಚಾರ ಅಲ್ಲ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ 20 ಲಕ್ಷವೂ ಆಗಬಹುದು, 30 ಲಕ್ಷವೂ ಆಗಬಹುದು. ರಷ್ಯಾಗೆ ಎಷ್ಟು ಜನ ಬರ್ತಾರೋ ಅಷ್ಟು ಅವರಿಗೆ ಲಾಭ ಆಗುತ್ತೆ. ಅವರ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗೋದಿರಬಹುದು, ಅವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರಬಹುದು. ಇದೆಲ್ಲದಕ್ಕೂ ಕೂಡ ಕಾರ್ಮಿಕರ ಅವಶ್ಯಕತೆ ಇದೆ. ಸದ್ಯ ಕೆಲವರು ಕೇಳಬಹುದು, AI ತಂತ್ರಜ್ಞಾನ ಬರ್ತಾ ಇದೆಯಲ್ಲ, ರಷ್ಯಾ ಮಾನವ ಸಂಪನ್ಮೂಲ ಇಲ್ಲದೆಯೂ ಕೂಡ ಅಭಿವೃದ್ಧಿ ಹೊಂದಬಹುದಲ್ಲ ಅಂತ. ಮೊದಲನೇದಾಗಿ AI ತಂತ್ರಜ್ಞಾನದಲ್ಲಿ ಅಮೆರಿಕದ ಹಿಡಿತ ಜಾಸ್ತಿ ಇದೆ. ಅಮೆರಿಕ ಮತ್ತು ರಷ್ಯಾದ ಸಂಬಂಧ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದು ಅಲ್ಲದೆ ಮಿತ್ರರೇ, ಇವತ್ತು ಕಂಪ್ಲೀಟ್ ಆಗಿ ಎಲ್ಲದನ್ನ AI ನಿಂದಲೇ ಮಾಡ್ತೀವಿ ಅಂತಂದ್ರೆ ಅದು ಅಸಾಧ್ಯ. ನೀವು ಎಲ್ಲೆಲ್ಲಿ ಮಾನವ ಸಂಪನ್ಮೂಲವನ್ನ ಬಳಸಬೇಕೋ ಅಲ್ಲಿ ಬಳಸಲೇಬೇಕು. ಎಲ್ಲದನ್ನೂ ಕೂಡ AI ರಿಪ್ಲೇಸ್ ಮಾಡುತ್ತೆ ಅನ್ನುವಂಥದ್ದು ಅಸಾಧ್ಯವಾದಂತಹ ಮಾತು. ಹೀಗಾಗಿ ರಷ್ಯಾಗೆ ಕಾರ್ಮಿಕರ ಅವಶ್ಯಕತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಭಾರತ ಮತ್ತು ರಷ್ಯಾದ ನಡುವೆ ಈ ರೀತಿಯಾಗಿ ಸಂಬಂಧ ಸುಧಾರಣೆಯಾಗಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆಯಲ್ಲ, ಇದನ್ನ ಅಮೆರಿಕ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಜೊತೆಗೆ ಅವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂತಂದ್ರೆ ಇತ್ತೀಚೆಗೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಸಂಸದನೆ ಆಗಿರುವಂತಹ ಲೆಂಡ್ಸಿ ಗ್ರಾಮ್ ಅನ್ನುವಂಥವನು ಸೆನೆಟ್ ನಲ್ಲಿ ಮಂಡನೆ ಮಾಡದಂತಹ ಒಂದು ಕಾಯ್ದೆ. ಯಾವ ದೇಶ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತೋ ಅವರೆಲ್ಲರ ಮೇಲೆ 500% ಟ್ಯಾರಿಫ್ ಹಾಕಬೇಕು. ಹೀಗಂತ ಆತ ಒಂದು ಕಾನೂನನ್ನ ತರೋದಕ್ಕೆ ಹೊರಟಿದ್ದಾನೆ. ಆತ ಕೇವಲ ಕಾನೂನನ್ನ ಮಾತ್ರ ತರ್ತಾ ಇಲ್ಲ, ಅದ್ರ ಬಗ್ಗೆ ಒಂದು ಭಾಷಣ ಕೂಡ ಮಾಡಿದ್ದಾನೆ. ಅದರಲ್ಲಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಮುಖ್ಯವಾಗಿ ಚೈನಾ, ಭಾರತ ಮತ್ತು ಬ್ರೆಜಿಲ್ ಈ ದೇಶಗಳು ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ತರಿಸಿಕೊಳ್ತಾ ಇದ್ದಾವೆ. ಇವುಗಳ ಮೇಲೆ 500% ಟ್ಯಾರಿಫ್ ಅನ್ನು ಹಾಕಬೇಕು. ಅದರಲ್ಲೂ ಭಾರತದ ಮೇಲೆ ಇನ್ನೂ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಆತ ಪ್ರತಿಪಾದಿಸಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿರುವಂತಹ ದೇಶಗಳ ಪೈಕಿ ಭಾರತ ಅತ್ಯಂತ ತುಚ್ಛ ನೀತಿಯನ್ನು ಅನುಸರಿಸ್ತಾ ಇದೆ ಅಂತೇಳಿ ಭಾರತದ ಬಗ್ಗೆ ತೀರಾ ಕೆಟ್ಟ ಭಾಷೆಯನ್ನು ಬಳಸಿದ್ದಾನೆ. ಲಿಂಡ್ಸಿ ಗ್ರಾಮ್ ಹೇಳಿರೋದೇನು ಕೇಳಿದ್ರೆ, ಚೈನಾ ಇವತ್ತು ತನ್ನ ಅವಶ್ಯಕತೆಗೋಸ್ಕರವಾಗಿ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ, ಅಥವಾ ಬೇರೆ ದೇಶಗಳು ತನ್ನ ಅವಶ್ಯಕತೆಗೋಸ್ಕರವಾಗಿ ಮಾತ್ರ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ತಾ ಇದೆ. ಆದ್ರೆ ಭಾರತ ಹಾಗಲ್ಲ. ತನ್ನ ಅವಶ್ಯಕತೆಗಳ ಜೊತೆಗೆ ಆ ಕಚ್ಚಾ ತೈಲವನ್ನು ತಂದು ರಿಫೈನ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ, ಅದರಿಂದ ಕಮಾಯಿ ಮಾಡ್ಕೊಳ್ತಾ ಇದೆ. ಇದು ಅತ್ಯಂತ ತುಚ್ಛ ನೀತಿ ಅಂತ ಈ ಲಿಂಡ್ಸಿ ಗ್ರಾಮ್ ಖಂಡಿಸಿದ್ದಾನೆ.
ಭಾರತ ಯಾರಿಂದ ಖರೀದಿ ಮಾಡಬೇಕು, ಯಾರಿಗೆ ಮಾರಾಟ ಮಾಡಬೇಕು ಅಂತ ಅಮೆರಿಕದವರು ಅಪ್ಪಣೆ ಪಡೆದುಕೊಳ್ಬೇಕಾ? ಆದ್ರೆ ಅಮೆರಿಕನ್ನರ ಮನಸ್ಥಿತಿಯನ್ನು ಯೋಚನೆ ಮಾಡಿ. ಅವ್ರು ಬೇಡ ಅಂತಂದ್ರೆ ನಾವು ಬಿಡಬೇಕು, ಅವ್ರು ಖರೀದಿ ಮಾಡಿ ಅಂತಂದ್ರೆ ಮಾಡಬೇಕು. ಇಂತಹ ಧೋರಣೆಗೆ ಸೆಡ್ಡು ಹೊಡೆಯೋದಕ್ಕಂತಲೇ ಭಾರತ ಮತ್ತು ರಷ್ಯಾ ಮತ್ತಷ್ಟು ಸಂಬಂಧವನ್ನು ಹತ್ತಿರ ಮಾಡಿಕೊಳ್ತಾ ಇದೆ. ಈಗ 10 ಲಕ್ಷ ಭಾರತೀಯರು ರಷ್ಯಾಗೆ ಹೋಗ್ತಿರುವಂತಹ ವಿಚಾರ ಸಹಜವಾಗಿ ಅಮೆರಿಕಾಗೆ ಸಿಟ್ಟು ತರಿಸುತ್ತೆ. ಅಮೆರಿಕ ಭಾರತದ ಮೇಲೆ ಇನ್ನಷ್ಟು ನಿರ್ಬಂಧವನ್ನು ವಿಧಿಸೋದಾಗಿರಬಹುದು, ಜೊತೆಗೆ ಇನ್ನಷ್ಟು ಟ್ಯಾರಿಫ್ಗಳ ಬೆದರಿಕೆ ಹಾಕಿದ್ರು ಕೂಡ ಏನು ಆಶ್ಚರ್ಯ ಇಲ್ಲ. ಅದು ಅಲ್ಲದೆ ಮಿತ್ರರೇ, ಈ 5th ಜನರೇಷನ್ ಫೈಟರ್ ಕ್ರಾಫ್ಟ್ ವಿಚಾರದಲ್ಲೂ ಕೂಡ ಅಮೆರಿಕಾಗೆ ಭಾರತದ ನೀತಿ ಅಷ್ಟು ಸೊಗಸ್ತಾ ಇಲ್ಲ. ಭಾರತ ರಷ್ಯಾದ Su-57 ಖರೀದಿಗೆ ಹೆಚ್ಚು ಮನಸ್ಸು ಮಾಡ್ತಾ ಇದೆ ಅಂತ ಅಮೆರಿಕಾಗೆ ಅನಿಸೋದಕ್ಕೆ ಶುರುವಾಗಿದೆ. ಇದೇ ಕಾರಣದಿಂದ ಅವರು ನಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕ್ತಾ ಇದ್ದಾರೆ. ನೀವು ನಮ್ಮ F-35 ಅನ್ನೇ ಖರೀದಿ ಮಾಡಬೇಕು, ನಾವು ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ, 500% ಟ್ಯಾರಿಫ್. ಇದೆಲ್ಲ ಅಮೆರಿಕದ ಗೊಡ್ಡು ಬೆದರಿಕೆ. ಯಾಕೆ ಕೇಳಿದ್ರೆ, ನಮ್ಮ ಬಳಿಯಿಂದ ಖರೀದಿ ಮಾಡಲಿ, ಆಗೋ ಲಾಭ ಅಲ್ಲ ನಮಗೆ ಆಗ್ಲಿ ಅಂತ ಅಮೆರಿಕನ್ನರ ಧೋರಣೆ. ರಷ್ಯಾ ಮತ್ತು ಭಾರತದ ನಿಕಟವಾದಂತಹ ಸಂಬಂಧ ಅಮೆರಿಕಾಗೆ ಯಾವತ್ತೂ ಕೂಡ ಸೊಗಸೋದಿಲ್ಲ. ಇಂತಹದರ ನಡುವೆಯೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ 10 ಲಕ್ಷ ಕಾರ್ಮಿಕರ ವಿಚಾರದಲ್ಲಿ ಒಪ್ಪಂದ ಆಗ್ತಾ ಇದೆ ಎನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ